ನಮಸ್ಕಾರ, ನಾನು ಬಿ ಆರ್ ನಾಯ್ಡು. ನಮ್ ಕಡೆ ಒಂದ್ ಮಾತಿದೆ, ಸಕ್ಸಸ್ಗೆ 100 ಜನ ಅಪ್ಪಂದಿರು ಅಂತ. ಆ ತರದ ಕ್ಯಾಟಗರಿ ಅವರು ಈ ಬಿಜೆಪಿ ಅವರು. ಮಾನ್ಯ ಸಂಸದರಾದ PC ಮೋಹನ್ ರವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೀಟ್ ಮಾಡ್ತಾರೆ, 45% ಮೆಟ್ರೋ ದರ ಏರಿಕೆಯನ್ನು ತಡೆ ಹಿಡಿದಿದ್ದಕ್ಕಾಗಿ ಮಾನ್ಯ ಮೋದಿ ಅವರಿಗೆ ಧನ್ಯವಾದಗಳು ಅಂತ. ಈಗ ಮೊನ್ನೆಯಿಂದ ಮೆಟ್ರೋ ದರ ಏರಿಕೆ ಆಗಿದೆಯಲ್ವಾ, ಅದಕ್ಕೂ ಮೋದಿ ಅವರಿಗೆ ಧನ್ಯವಾದಗಳು ಸಲ್ಲಿಸಿ ಟ್ವೀಟ್ ಮಾಡಲ್ವಾ ಸಂಸದರೇ? ದರ ಏರಿಕೆಯನ್ನ ತಡೆ ಹಿಡಿಯುವ ತಾಕತ್ ಮೋದಿ ಅವ್ರಿಗಿದೆ ಅಂದ್ಮೇಲೆ ಒಂದೇ ವಾರದಲ್ಲಿ ಮೋದಿ ಅವರನ್ನು ಮೀರಿ ದರ ಏರಿಕೆ ಮಾಡಿದವರು ಯಾರು? 2011ರಲ್ಲಿ ಶುರುವಾದ ನಮ್ಮ ಮೆಟ್ರೋಗೆ ಮೊದಲ ಬಾರಿಗೆ ದರ ಪರಿಷ್ಕರಣೆ ಆಗಿದ್ದು 6 ವರ್ಷಗಳ ನಂತರ, ಅಂದ್ರೆ 2017ರಲ್ಲಿ. ಅದಕ್ಕಾಗಿಯೇ BMRCL ಅವರು ದರ ಏರಿಕೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಇದಕ್ಕೆ ಅನುಮತಿ ಕೊಟ್ಟಂತ ಕೇಂದ್ರ ಸರ್ಕಾರ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ತರಣಿಯವರ ಅಧ್ಯಕ್ಷತೆಯಲ್ಲಿ ದರ ನಿಗದಿ ಸಮಿತಿ ಒಂದನ್ನು ರಚನೆ ಮಾಡಿತು. ಈ ಸಮಿತಿ ಸಾರ್ವಜನಿಕ ಆಕ್ಷೇಪಣೆಗಳು ಎಲ್ಲವನ್ನೂ ಪರಿಶೀಲಿಸಿ ವರದಿ ಸಲ್ಲಿಸಿತ್ತು. ನಂತರ ಜನವರಿ 17ಕ್ಕೆ ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಸಮಿತಿ ನೀಡಿದ ಶಿಫಾರಸಿಗೆ ಒಪ್ಪಿಗೆ ಕೊಡಲಾಯಿತು. ಈ ಒಪ್ಪಿಗೆ ನಂತರನೇ PMRCL ಮೆಟ್ರೋ ದರ ಏರಿಕೆ ಮಾಡಿತು. ಇದರ ಅರ್ಥ ದರ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತ. ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಮೂಗಿನ ಕೆಳಗೆ ನಡೆದ್ರು ಈಗ ಬಾಯ್ ಬಡ್ಕೋತಿರೋ ಬಿಜೆಪಿ ಅವರಿಗೆ ಯಾಕಿಂಗ್ ಮಾಡ್ತೀರಿ, ಜನಗಳಿಗೆ ಯಾಕಿಂಗ್ ತೊಂದರೆ ಕೊಡ್ತೀರಿ ಅಂತ ಅವ್ರ ನಾಯಕರೇ ಆದ ಮೋದಿ ಅವರಿಗೆ ಪ್ರಶ್ನೆ ಮಾಡೋ ದಮ್ಮು ತಾಕತ್ತಿಲ್ವಾ? ಮೆಟ್ರೋ ದರ ಏರಿಕೆಗೆ ಕೇಂದ್ರ ಮೋದಿ ಸರ್ಕಾರ ಅಂತ ಗೊತ್ತಿದ್ರು ಒಂದು ಕಲ್ಲೊಳಗ್ ನೋಡೋಣ ಅಂತ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರ್ಸೋ ಪೈಶಾಚಿಕ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ. ಯಾರು ಏನೇ ಹೇಳಿದ್ರು ಸತ್ಯ ಏನು ಅಂತ ನಿಮ್ಗೆ ಈಗ ಅರ್ಥ ಆಗಿರುತ್ತೆ. ನಮಸ್ಕಾರ.